ಮಹಾರಾಜ ಟ್ರೋಫಿ ಆದಮೇಲೆ ಈಗ ಮಹಾರಾಣಿ ಸರದಿ. ನಮ್ಮ ಜೊತೆ ಮೈಸೂರು ವಾರಿಯರ್ಸ್ನ ಲೇಡಿ ಗ್ಯಾಂಗ್ ಇದ್ದಾರೆ. 6 ಬಾಲಿಗೆ 24 ರನ್ಸ್ ಬೇಕು. ಎನಿ RCB ಪ್ಲೇಯರ್ ಯು ಪಿಕ್, ಹೂ ಯು ಪಿಕ್? ಬ್ಯಾಟಿಂಗ್ ಮಾಡ್ತಿದ್ದೀವಿ, ಬೌಲಿಂಗ್ ಮಾಡ್ತಿದ್ದೀವಿ. ಬ್ಯಾಟಿಂಗ್ ಐ ವಿಲ್ ಪಿಕ್ ಎಲಿಸ್ ಪೆರಿ ಆ್ಯಂಡ್ ಸ್ಮೃತಿ ಮಂದನ. ಜೆಂಟ್ಸಲ್ಲಿ ಸೇಮ್ ಪವರ್ ಪ್ಲೇನಾ? ಸೂಪರ್ ಓವರ್. ಸಾರಿ, ಸೂಪರ್ ಓವರ್. 24 ರನ್ ಬೇಕು, ಚೇಸ್ ಮಾಡಬೇಕು. ಹೇಳ್ದಂಗೆ ವಿರಾಟ್ ಒಂದೆಂಡು. ಓಕೆ. ಆ್ಯಂಡ್ 6 ಬಾಲಿಗೆ ಬರೀ 10 ರನ್ ಬೇಕು. ಡಿಫೆಂಡ್ ಮಾಡಬೇಕು. ಒಬ್ಬ ಬೌಲರ್, ಇಂಟರ್ನ್ಯಾಷನಲ್ ಎನಿ ಬೌಲರ್ ಅಥವಾ ಇಂಡಿಯನ್ ಬೌಲರ್, ಯಾರನ್ನ ಪಿಕ್ ಮಾಡ್ತೀವಿ? ಬುಮ್ರಾ. ಶಿಶಿರ್ ಅವರ ನಿಮ್ಮ ಪಿಕ್? ಸರ್ ನನ್ನ ಪ್ರಕಾರ 6 ಬಾಲಿಗೆ अबे जल्दी बोल, कल सुबह पनवेल निकलना है. ಬ್ಲ್ಯಾಂಕ್ ಆಗೋಗಿಲ್ಲ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಹಾಯ್ ನಮಸ್ಕಾರ, ಇದು ಸೂಪರ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಮಹಾರಾಜ ಟ್ರೋಫಿ ಆದಮೇಲೆ ಈಗ ಮಹಾರಾಣಿ ಸರದಿ. ನಮ್ಮ ಜೊತೆ ಮೈಸೂರು ವಾರಿಯರ್ಸ್ನ ಲೇಡಿ ಗ್ಯಾಂಗ್ ಇದ್ದಾರೆ. ಫಸ್ಟಿಗೆ ನಾವು ಕ್ಯಾಪ್ಟನನ್ನು ಮಾತಾಡ್ಸೋಣ ಇಲ್ಲಿ, ಶುಭ ಅವ್ರನ್ನ. ಶುಭ ಅವರೇ, ಸೆಕೆಂಡ್ ಸೀಸನ್ ಹೇಗೆ ಅನಿಸ್ತಾ ಇದೆ? ಮಹಾರಾಣಿ ಟ್ರೋಫಿ ಎಲ್ಲ ರೆಡಿ ಆಗಿದ್ದೀರಾ, ಕೇರಡಪ್ ಆಗಿದ್ದೀರಾ? ಸೂಪರ್ ಎಕ್ಸೈಟೆಡ್ ಫಾರ್ ದ ಸೀಸನ್. Okay. ಅದೇ ಸೆಕೆಂಡ್ ಸೀಸನ್ ಇನ್ನೂ ತುಂಬ ಈ ಸತಿ ಇನ್ನೂ ಸಿಕ್ಕಾಪಡೆ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. Okay. ಸೊ ತುಂಬ ಸಿಕ್ಕಾಪಡೆ ಖುಷಿ ಇದೆ ಆ ವಿಷಯದ ಬಗ್ಗೆ. ಓಕೆ, ವೈಸ್ ಕ್ಯಾಪ್ಟನ್ ಶಿಶಿರ್ ಅವರು ಇದ್ದಾರೆ. ಶಿಶಿರ್ ಅವರೇ, ನೀವು ಹೇಳಿದ ಸೆಕೆಂಡ್ ಸೀಸನ್ ಅಂತ ಮುಂಚೆ ಮಾತಾಡಬೇಕಾದ್ರೆ, ಸೊ ಸೆಕೆಂಡ್ ಸೀಸನ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಫಸ್ಟ್ ಸೀಸನ್ಗಿಂತ ಡಬಲ್ ಎಕ್ಸೈಟ್ಮೆಂಟ್ ಸರ್ ಇದು ಈ ಸೀಸನು. ಲಾಸ್ಟ್ ಸೀಸನಲ್ಲಿ ನಮಗೆ ಗೊತ್ತಾಯಿತು ನಾವೇನೇನು ಮಿಸ್ಟೇಕ್ಸ್ ಮಾಡಿದ್ವಿ ಅಂತ. ವಿ ವೆಂಟ್ ಟು ದ ಫೈನಲ್ಸ್, ವಿ ಡಿಂಟ್ ವಿನ್ ಇಟ್. ಬಟ್ ಈ ಸತಿ ವಿ ಹವ್ ಪ್ಲ್ಯಾನ್ ಪ್ರಾಪರ್ಲಿ ಎಲ್ಲದನ್ನು. ಲಾಸ್ಟ್ ಟೈಮ್ ನಾವು ಏನೇನು ಮಾಡಿದ್ವಿ ಅದೇ ಥರ ಪ್ಲ್ಯಾನ್ ಮಾಡಿ ವಿ ಹವ್ ಫೋಕಸ್ಡ್ ಆನ್ ಗೆಟಿಂಗ್ ಆರ್ ಟೀಮ್ ಬೆಟರ್. ನಾವು ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ತೊಗೊಂಡಿದ್ದೀವಿ, ಯಂಗ್ಸ್ಟರ್ಸ್ ಎಲ್ಲದನ್ನೂ ತೊಗೊಂಡಿದ್ದೀವಿ ನಾವು ಈ ಸತಿ. ಸೊ ಎಲ್ಲ ಬೇಸಸ್ನ ಕವರ್ ಮಾಡಿದೆ ಸರ್. ವೆರಿ ಎಕ್ಸೈಟೆಡ್ ಟು ಪ್ಲೇ ದಿಸ್ ಟೂರ್ನಮೆಂಟ್ ಟುಡೇ. ಸಹನಾ ಅವರು ಇದ್ದಾರೆ, ಟೀಮ್ನ ಒನ್ ಆಫ್ ದ ಪಿಲ್ಲರ್. ಸೊ ಹೇಗೆ ಅನಿಸುತ್ತೆ ಸೆಕೆಂಡ್ ಸೀಸನ್ ಮಹಾರಾಣಿ ಟ್ರೋಫಿ? ಖಂಡಿತ ಇವರಿಬ್ಬರು ಹೇಳಿದ್ರಲ್ಲ, ಐ ಮೀನ್ ಖುಷಿ ಅನಿಸುತ್ತೆ, ಎಕ್ಸೈಟೆಡ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಎಲ್ಲ ಪ್ಲೇಯರ್ಸೂ ಲೈಕ್ ಗೇರ್ಡಪ್ ಆಗಿದ್ದೀವಿ, ರೆಡಿ ಇದ್ದೀವಿ ಆಡೋಕ್ಕೆ. ಐ ಮೀನ್ ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಅವ್ರಿಗೆ ಒಂದು ಹೊಸ ಪ್ಲ್ಯಾಟ್ಫಾರ್ಮ್ ಕೂಡ. ಬಿಕಾಸ್ ನಮಗೂ ಅಂದರೆ ನಮ್ಗೆ ಏನಂದರೆ ನಮಗೂ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಆ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇರುತ್ತೆ. ನಮಗೂ ಯಾವ್ಯಾವ ಥರ ಸಿಚುವೇಶನ್ಸ್ ಮತ್ತು ಯಾವ್ಯಾವ ಥರ ನಮಗೆ ಪ್ರೆಷರ್ ಮೂಮೆಂಟ್ಸ್ ಬರುತ್ತೆ ಅನ್ನೋದು ನಾವು ಕಾಣ್ತಾ ಇರ್ತೀವಿ. ಸೊ ಡೆಫಿನೆಟ್ಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತೀನಿ. ಓಕೆ, ಗ್ರೂಪಲ್ಲಿ ಗ್ಯಾಂಗಲ್ಲಿ ತುಂಬ ಸೈಲೆಂಟ್ ಅನಿಸ್ತಿರೋದು ಪೂಜಾ ಅವರು. ಸೊ ಪೂಜಾ ಅವರೇ, ಹೌ ಎಕ್ಸೈಟೆಡ್ ಈ ಒಂದು ಸೀಸನ್ಗೆ? ಸರ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇದೆಲ್ಲ ಏನಂದರೆ ನಮಗೆ ಇದು ಮಾಡಿರೋ ತುಂಬ ಹೆಲ್ಪ್ ಆಗ್ತಿದೆ, ತುಂಬ ಎಕ್ಸ್ಪೋಜರ್ ಸಿಗುತ್ತೆ. ಓಕೆ. ಸೊ ಮುಂಚೆ ಅಂದರೆ ಲೈಕ್ ಲೈವೆಲ್ಲ ಇರ್ತಾ ಇರಲಿಲ್ಲ. ಸೊ ಲಾಸ್ಟ್ ಇಯರಿಂದ ನಾವು ಅವಾಗ ಎಕ್ಸಿಬಿಷನ್ ಮ್ಯಾಚಸ್ ಎಲ್ಲ ಆಡಿದ್ವಿ. ಸೊ ಲಾಸ್ಟ್ ಇಯರಿಂದ ಲೈವ್ ಮ್ಯಾಚಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಇದೆಲ್ಲ ನಮಗೆ ತುಂಬ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸರ್. ಓಕೆ, ಬ್ಯಾಕ್ ಟು ಶುಭ ಅವ್ರನ್ನ ಕೇಳಬೇಕು. ಶುಭ ಅವರ ಎಕ್ಸ್ಪೀರಿಯನ್ಸ್, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಈ ಟೀಮ್ಗೆ ಭಾಳ ಇಂಪಾರ್ಟೆಂಟ್. ಶುಭ ಅವರೇ, ನೀವು RCB ನೋಡಿದ್ದೀರಾ ಗೇಮ್, ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದ್ದೀರಾ, ಸಾಕಷ್ಟು ಯಂಗ್ಸ್ಟರ್ಸ್ ನಿಮ್ಮ ಜೊತೆ ಇದ್ದಾರೆ. ಸೊ ನಿಮಗೆ ಪರ್ಸ್ನಲ್ ಯಾರಾದರೂ ರೋಲ್ ಮಾಡೆಲ್ ಅಂತ ಇದ್ದಾರಾ? ಸೊ ಅವರಿಂದ ನೀವು ಕಲ್ತಿದ್ದು ಇವರಿಗೆ ಏನು ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ? ಐ ಮೀನ್ ಪರ್ಟಿಕ್ಯುಲರ್ ಒಬ್ಬರು ಅಂತ ಇಲ್ಲ, ನಾನು ತುಂಬ ಜನನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವರಿಂದ ಏನೇನು ಕಲಿಯೋಕ್ಕಾಗತ್ತೆ ಅದನ್ನೆಲ್ಲ ಕಲಿತಾ ಇರ್ತೀನಿ. ಓಕೆ. ಸೊ ನಾನು ಎಲ್ಲ ಯಂಗ್ಸ್ಟರ್ಸ್ಗೂ ಒಂದೇ ಹೇಳೋದು, ಆದಷ್ಟು ಸಿಂಪಲ್ಲಾಗಿ ಇಡೀ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ನಾವು ಎಫರ್ಟ್ ಆಗ್ತಾ ಇದ್ದಂಗೆ ರಿಸಲ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ. ವಿ ಶುಡಂಟ್ ಚೇಸ್ ಬಿಹೈಂಡ್ ದ ರಿಸಲ್ಟ್ ಇಸ್ ವಾಟ್ ಐ ಕೀಪ್ ಟೆಲ್ಲಿಂಗ್ ದ ಯಂಗ್ಸ್ಟರ್ಸ್. ಓಕೆ. ಸೊ ಐ ಕೀಪ್ ಟೆಲ್ಲಿಂಗ್ ದೆಮ್ ಆಲ್ಸೋ. ನಾವು ನಮ್ಮ ಕೆಲಸ ಏನಿದೆಯೋ ಅದ್ರ ಮೇಲೆ ಫೋಕಸ್ ಮಾಡೋಣ, ಆ್ಯಂಡ್ ರಿಸಲ್ಟ್ ವಿಲ್ ಫಾಲೋ ಆಟೋಮೆಟಿಕ್ಲಿ ಅಂತ. ಓಕೆ, ಮಹಾರಾಜ ಟ್ರೋಫಿ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರ್ತೀರಾ. ಬೆಂಗಳೂರು ಆಡಿದಂಥ ರೀತಿ ಇಡೀ ಸೀಸನ್ ಡಾಮಿನೇಟ್ ಮಾಡ್ಕೊಂಬಂದರು. ಫೈನಲ್ ಅಂತ ಬಂದಾಗ ಇಟ್ ಬಿ ಡಿಫ್ರೆಂಟ್ ಗೇಮ್. ಸೊ ಪ್ರೆಷರ್ ಹೇಗೆ ಹ್ಯಾಂಡಲ್ ಮಾಡುತ್ತೆ, ಹೇಗೆ ಅದನ್ನು ಹೇಳ್ಕೊಡ್ತೀರಾ ಅಂತ? ಐ ಮೀನ್ ಅಫ್ಕೋರ್ಸ್ ನಾವು ಲಾಸ್ಟ್ ಇಯರು ಫೈನಲ್ ರೀಚ್ ಆಗಿದ್ವಿ. ಸೊ ಆ ಪ್ರೆಷರ್ ಹೆಂಗಿರುತ್ತೆ ಏನು ಅಂತ ಇವಾಗ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಓಕೆ. ಸೊ ಈ ವರ್ಷ ನಮಗೆ ಇನ್ನೂ ಬೆಟರ್ ಐಡಿಯಾಸ್ ಇದೆ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ. ಸೊ ವಿಲ್ ಡೆಫಿನೆಟ್ಲಿ ಹ್ಯಾಂಡಲ್ ಇಟ್ ಬೆಟರ್ ದಿಸ್ ಟೈಮ್ ಅಂತ ಹೇಳ್ತೀನಿ ನಾನು. ಓಕೆ, ನಾನು ತುಂಬ ಮೈಸೂರು ವಾರಿಯರ್ಸ್ ಹುಡುಗರನ್ನ ಮಾತಾಡ್ಸಿದ್ದೀನಿ. ಮನೋಜ್ ಬಾಂಡ್ಗೆ ನಂಗೆ ಒಳ್ಳೆ ಫ್ರೆಂಡ್ ಇರ್ಬೋದು, ಹಾಗೆ ಚೇತನ್, ಎಲ್ಲರೂ ಕೂಡ ಹೇಳೋದು ಒಂದೇ, ಮೈಸೂರು ವಾರಿಯರ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ. ಅಂದರೆ ಅವ್ರು ನೋಡ್ಕೊಳ್ಳೋ ರೀತಿ, ಟ್ರೀಟ್ ಮಾಡೋ ರೀತಿ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಅಂತ. ಸೊ ಈ ಫ್ರಾಂಚೈಸಿ ಬಗ್ಗೆ ಏನು ಹೇಳ್ತೀರಾ? ಸರ್ ಅದರಲ್ಲಿ 1% ಕೂಡ ಡೌಟ್ ಇಲ್ಲ. ಹೌದು, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ ಅಂತ ನಾನು ಹೇಳ್ತೀನಿ. ನಮಗೆ ಏನೇನು ಬೇಕು ಅಂತ ನಾವು ಕೇಳೋಕ್ಕಿಂತ ಮುಂಚೆನೇ ಎಲ್ಲ ರೆಡಿ ಇರುತ್ತೆ. ಸೊ ನಮಗೆ ಇನ್ನೇನು ಕೇಳೋಕ್ಕಿರೋದೇ ಇಲ್ಲ, ಆ ಥರ ನೋಡ್ಕೋತಾರೆ ನಮ್ಮನ್ನೆಲ್ಲ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾರೆ. ಓಕೆ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಫ್ರಾಂಚೈಸಿ. ಓಕೆ, ನಿಮ್ಗೊಂದು ಸಿನಾರಿಯೋ ಕೊಡ್ತೀನಿ, ಜಸ್ಟ್ ಒಂದು ಫನ್ ಇದಕ್ಕೆ. 6 ಬಾಲಿಗೆ 24 ರನ್ಸ್ ಬೇಕು. ಎನಿ RCB ಪ್ಲೇಯರ್ ಯು ಪಿಕ್,
ಹೂಲ್ ಯು ಪಿಕ್ ಅಂತ ಲಾಸ್ಟ್ ಓವರ್ 24 ರನ್ ಬೇಕು ಸೂಪರ್ ಓವರ್ ನಾವು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಬೌಲಿಂಗ್ ಮಾಡ್ತಾಯಿದ್ದೀವಿ. ಬ್ಯಾಟಿಂಗ್ ಐ ವಿಲ್ ಪಿಕ್ ಎಲಿಸ್ ಪೆರಿ ಆ್ಯಂಡ್ ಸ್ಮೃತಿ ಮಂದನ. ಓಕೆ ಜೆಂಟ್ಸಲ್ಲಿ ಜೆಂಟ್ಸಲ್ಲಿ ವಿರಾಟ್ ವಿರಾಟ್ ಕೊಹ್ಲಿ ಒಂದೆಂಡು, ಇನ್ನೊಂದೆರಡು ದೇವದತ್ ಪಡಿಕಲ್ ಐ ವುಡ್ ಸೇ. ನಮ್ಮ ಕನ್ನಡಿಗ. ಓಕೆ ಶಿಶಿರ್ ಅವ್ರ ಪಿಕ್ 6 ಬಾಲ್ 24 ಬೇಕು ಸೂಪರ್ ಓವರಲ್ಲಿ. ವುಮೆನ್ಸ್ ಆಮೇಲೆ ಮೆನ್. ಸರ್ ನಿತಿನ್ ಡಿಕ್ಲರ್ಕ್, ಓಕೆ ನ್ಯಾಟ್ ಸಿಬರ್ ಫ್ರಂಟ್. ಓಕೆ ಸೂಪರ್. ನಿಮ್ಮ ಪಿಕ್ ಸೇಮ್ ಪವರ್ ಪ್ಲೇನಾ? ಸೂಪರ್ ಓವರ್ ಸಾರಿ ಸೂಪರ್ ಓವರ್. 24 ರನ್ ಬೇಕು, ಚೇಸ್ ಮಾಡಬೇಕು. ಓಕೆ I would choose Carp, ಓಕೆ ಅವ್ರ ಜೊತೆಗೆ ನಾನ್ ಸ್ಟ್ರೈಕರ್ and on the other end Haley Matthews. ಹೇಲಿ ಮ್ಯಾಥ್ಯೂಸ್. ಓಕೆ ಫೈನಲಿ ಪೂಜಾ ಅವರ ಆಯ್ಕೆ 24 ರನ್ ಹೊಡಿಬೇಕು, ಯಾರನ್ನ ಪಿಕ್ ಮಾಡ್ತೀರಿ? ಸರ್ ರಿಚಾ ಘೋಷ್ Okay. ಮತ್ತು ಇನ್ನೊಂದು ಎಂಡಿಂದ ಮರಿಜನ್ ಕ್ಯಾಪ್. ಓಕೆ ಜೆಂಟ್ಸಲ್ಲಿ ನೀವು ಯಾರು ನೀವು ಮಿಸ್ ಮಾಡಿದ್ರೆ ಅನ್ಸುತ್ತೆ. RCB ಮೆನ್ಸ್ ಟೀಮಲ್ಲಿ ಯಾರನ್ನ ಪಿಕ್ ಮಾಡ್ತೀರಿ? RCB ಮೆನ್ಸಾ? ಸೊ ಖಂಡಿತ ಶುಭ ಹೇಳ್ದಂಗೆ ವಿರಾಟ್ ಒಂದು ಎಂಡು, ಓಕೆ ಆ್ಯಂಡ್ ಇನ್ನೊಂದು ಎಂಡಿಂದ ಐ ಥಿಂಕ್ ಪಟೀದರ್. ಓಕೆ ದುರಂದರ್ ಪಟೀದಾರ್. ಓಕೆ ನಿಮ್ಮ ಮೆನ್ ಪಿಕ್? ಸರ್ ಟೀಮ್ ಡೇವಿಡ್ ಮತ್ತು ವಿರಾಟ್ ಕೊಹ್ಲಿ. ಸೂಪರ್. ಓಕೆ ಅದೇ ವಾಪಸ್ ಬರ್ತೀನಿ ಹಂಗೆ. 6 ಬಾಲಿಗೆ ಬರೀ 10 ರನ್ ಬೇಕು, ಡಿಫೆಂಡ್ ಮಾಡಬೇಕು. ಒಬ್ಬ ಬೌಲರ್ ಇಂಟರ್ನ್ಯಾಷನಲ್ ಎನಿ ಬೌಲರ್ ಅಥವಾ ಇಂಡಿಯನ್ ಬೌಲರ್ ಯಾರನ್ನ ಪಿಕ್ ಮಾಡ್ತೀರಾ? ಬುಮ್ರಾ. ಓಕೆ ಮೆನ್ಸಾ? ಮೆನ್ಸ್ ಜಡೇಜಾ. ರವೀಂದ್ರ ಜಡೇಜಾ. ಹೌದು. ಇದೊಂದು ಸರ್ಪ್ರೈಸ್ ಪಿಕ್ ಇದು. ಶಿಶಿರ್ ಅವರ ನಿಮ್ಮ ಪಿಕ್? ಸರ್ ನನ್ನ ಪ್ರಕಾರ 6 ಬಾಲಿಗೆ 10 ರನ್ ಡಿಫೆಂಡ್ ಮಾಡಬೇಕು. ಬ್ಲ್ಯಾಂಕ್ ಆಗೋಗಿದೆ. ತುಂಬ ಇದೆ. ಬುಮ್ರಾ ಇದ್ದಾರೆ ಅಥವಾ ಮೊಹಮ್ಮದ್ ಶಮಿ ಇದ್ದಾರೆ, ಭುವನೇಶ್ವರ್ ಇದ್ದಾರೆ. ಭುವನೇಶ್ವರ್ ಕುಮಾರ್ ಸರ್. ಭುವನೇಶ್ವರ್ ಕುಮಾರ್. ಓಕೆ ಫೈನಲ್ ಐ ವುಡ್ ಹ್ಯಾವ್ ಪಿಕ್ ಭುವನೇಶ್ವರ್ ಕುಮಾರ್. ಭುವನೇಶ್ವರ್ ಕುಮಾರ್. ಓಕೆ ಫೈನಲಿ ಆಲ್ ದಿ ಬೆಸ್ಟ್ ನಿಮ್ಮ ಈ ಒಂದು ಸೀಸನ್ಗೆ. ನನಗೆ ಮೈಸೂರು ಒನ್ ಆಫ್ ದ ಫೇವ್ರೇಟ್ ಫ್ರಾಂಚೈಸ್. ಎನಿ ಇವೆಂಟ್ ಅವ್ರದ್ದಿದ್ರೆ ನಾನಂತೂ ವಿತ್ ಓಪನ್ ಹಾರ್ಟ್ ಬರ್ತೀನಿ. ಹಾಗೆ ಎಲ್ಲ ಟೀಮ್ಗಳು ಕೂಡ ನಮ್ಗೆ ಇಷ್ಟನೇ, ಯಾಕಂದರೆ ನಮ್ಮ ಕರ್ನಾಟಕದ ಫ್ರಾಂಚೈಸಿ. ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಆಗಿ ಬೇರೆ ಬೇರೆ ಲೆವೆಲ್ಗೆ ಹೋಗಬೇಕು ಅಂತ ನಮಗೂ ಆಸೆ. WPL ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್. ನಿಮ್ಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ, ಬಟ್ ಉಳಿದವ್ರಿಗೆ ಹೇಗೆ ಅದನ್ನು ಶಿಫ್ಟ್ ಮಾಡ್ತೀರ ಅನ್ನೋದು ನಮಗೂ ಕೂಡ ಕುತೂಹಲ ಇದೆ. ಚಾಂಪಿಯನ್ ಆದಮೇಲೆ ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಸೂಪರ್ ಟಿವಿ ಸ್ಪೆಷಲ್ ನಮ್ಮ ಮಹಾರಾಣಿಯರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಕ್ವಿಕ್ ಚಿಟ್ಚಾಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಹಾಗೆ ನಿಮ್ಮ ಕೋಲಿಗಳನ್ನು ಯಾರ್ಯಾರು ಇದ್ದಾರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನೇನು ಅವರ ಸ್ಪೆಷಾಲಿಟಿ ಅಂತ ಹೇಳ್ಬೋದಾ ಅಂತ? ಇವರು ನಮ್ಮ ಟೀಮ್ ವೈಸ್ ಕ್ಯಾಪ್ಟನ್ ಶಿಶಿರ ಗೌಡ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ ಆ್ಯಂಡ್ ರೈಟ್ ಆರ್ಮ್ ಮೀಡಿಯಂ ಪೇಸರ್. ಅವರು ನಮ್ಮ ಎಕ್ಸ್ಪೀರಿಯನ್ಸ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಓಕೆ, ಆ್ಯಂಡ್ ಅವರು ನಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಸ್ಪಿನ್ನರ್ ಟೀಮ್. ಸಹನಾ, ಪೂಜಾ. ಪೂಜಾ ಕುಮಾರ್. ಓಕೆ